ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಗ್ರೀನ್ ಚಿಕನ್ ಮಾಡ್ತಾ ಇದ್ದೇನೆ. ತುಂಬ ಸಖತ್ತಾಗ್ತದೆ ನೋಡಿ. ಇದು ಗ್ರೀನ್ ಚಿಕನ್ ಇದು ದೋಸೆಗೆ, ಆಪಮ್ಗೆ ಮತ್ತು ರೋಟಿಗೆ ಯಾವುದಕ್ಕೆ ಕೂಡ ಚೆನ್ನಾಗಿರ್ತದೆ. ಅನ್ನದ ಜೊತೆ ಕೂಡ ಸೈಡ್ ಡಿಶ್ ಆಗಿ ತುಂಬ ಸಖತ್ತಾಗಿರ್ತದೆ. ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋವನ್ನು. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ವಿಡಿಯೋವನ್ನು, ಹಾಗೆ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ನಾನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತೆಗೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು, ಫ್ಲೇವರ್ ಚೆನ್ನಾಗಿರ್ತದೆ. ಅದರ ಅರ್ಧದಷ್ಟು ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ. ಪುದೀನ ಸೊಪ್ಪು ಸ್ವಲ್ಪ ಕಮ್ಮಿ, ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು 1 ಇಂಚಿನಷ್ಟು ಶುಂಠಿ, ಒಂದು 10 ಕಾಯಿಮೆಣಸು. 1 kg ಚಿಕನಿಗೆ ಮಾಡ್ತಾ ಇದ್ದೇನೆ ನಾನು. ಒಂದು 10 ಕಾಯಿಮೆಣಸು ಹಾಕ್ಕೊಂಡಿದ್ದೇನೆ ಮತ್ತು ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಗೋಡಂಬಿ, ಒಂದು 10ರಿಂದ 12 ಗೋಡಂಬಿ ಮತ್ತು 1 ಸ್ಪೂನ್ನಷ್ಟು ಬಡೆಸೊಪ್ಪು ಹಾಕ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಬಡೆಸೊಪ್ಪು, 2 ಟೊಮೆಟೊ ಹಾಕ್ಕೊಂಡಿದ್ದೇನೆ. ನಿಮಗೆ ಇದು ಮೊಸರು ಬೇಕಿದ್ದರೆ ಮೊಸರು ಕೂಡ ಹಾಕ್ಕೊಳ್ಬೋದು. ಟೊಮೆಟೊ ಬದಲಿಗೆ ಕರ್ಡ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಟೊಮೆಟೊ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ನೀರು ತುಂಬ ಹಾಕಬೇಡಿ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಆಯಿತು. ಯಾಕಂದರೆ ಕೊತ್ತಂಬರಿ ಸೊಪ್ಪಲ್ಲೆಲ್ಲ ನೀರು ಇರ್ತದಲ್ಲ, ಹಾಗಾಗಿ ತುಂಬ ನೀರು ಮಾಡಬೇಡಿ. ನೋಡಿ, ಈಗ ಒಂದು ಕಡಾಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಫ್ರೈ ಆಗುವಾಗ ಒಂದು 2 ನೀರುಳ್ಳಿ, ಮೀಡಿಯಮ್ ಸೈಜಿದು 2 ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಬಾಡಬೇಕಿದು. ನೀರುಳ್ಳಿ ಚೆನ್ನಾಗಿ ಬಾಡಿಸ್ತಾ ಇದ್ದೇನೆ ನೋಡಿ. ಈಗ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡೆ. ಕಸೂರಿ ಮೇಥಿ ಫ್ಲೇವರ್ ಚೆನ್ನಾಗಿರ್ತದೆ. ತುಂಬ ಇದ್ದರೆ ಸ್ಕಿಪ್ ಮಾಡಬೇಡಿ, ಇದ್ದರೆ ಖಂಡಿತವಾಗ್ಲೂ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಬಾಡಬೇಕು. ನೀರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು. ಈಗ ನಾನು ರುಬ್ಬಿಟ್ಟ ಮಸಾಲವನ್ನು ಇದಕ್ಕೇ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಗ್ರೈಂಡ್ ಮಾಡಿಟ್ಟ ಗ್ರೀನ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೊಮೆಟೊ ಬದಲಿಗೆ ಮೊಸರು ಕೂಡ ಹಾಕ್ಕೊಳ್ಬೋದು. ನಾನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಗ್ರೈಂಡ್ ಮಾಡುವಾಗ ಮೊಸರು ಕೂಡ ಯೂಸ್ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ ಅದು ಕೂಡ. ನೋಡಿ, ಇದು ಮಸಾಲವನ್ನು ನೋಡಿ ತುಪ್ಪದಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ಫ್ರೈ ಆಗಬೇಕು ಅಂತ ಇಲ್ಲ, ಒಟ್ಟಿಗೆ ಚಿಕನ್ ಹಾಕ್ಕೊಳ್ಬೋದು. ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೇನೆ ಈಗ. ಅಂದರೆ ಚಿಕನ್ ಜೊತೆಯೇ ಚೆನ್ನಾಗಿ ಫ್ರೈ ಆದರೆ ಉಂಟಲ್ಲ, ಚೆನ್ನಾಗಿ ಹೇಳ್ಕೊಳ್ತದೆ, ಚಿಕನ್ಗೆಲ್ಲ ಚೆನ್ನಾಗಿ ಹೇಳ್ಕೊಳ್ತದಲ್ಲ, ಅದಕ್ಕಾಗಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನೇನು ಮೊದಲಿಗೆ ಮಸಾಲ ಫ್ರೈ ಏನು ಮಾಡ್ಕೊಳ್ಳಿಲ್ಲ, ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡಿದ ಇದು ಮಸಾಲ ನೀರು ಉಂಟಲ್ಲ, ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ಕೊಂಡೆ. ತುಂಬ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಇನ್ನು ಚಿಕನಲ್ಲೇ ನೀರು ಬಿಟ್ಕೊಳ್ತದೆ. ಚಿಕನ್ ಇದು ನೀರೆಲ್ಲ ಬಿಟ್ಕೊಂಡಾಗೋ ಉಂಟಲ್ಲ, ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರ್ತದೆ. ನಿಮಗೆ ನೀರೇನು ತುಂಬ ಹಾಕಬೇಕಂತ ಇಲ್ಲ. ತುಂಬ ನೀರಾದರೂ ಕೂಡ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ನೋಡಿ, ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ನೋಡಿಕೊಂಡು ಹಾಕಿ ಕರೆಕ್ಟಾಗಿ. ಅರಿಶಿಣದ ಪುಡಿ, ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡೆ. 1 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನು. ನೋಡಿ, ಕೊತ್ತಂಬರಿ ಪುಡಿ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರ್ತದೆ, ತುಂಬ ಹಾಕ್ಕೊಳ್ಬೇಡಿ. ಕೊತ್ತಂಬರಿ ಕೂಡ ಸ್ವಲ್ಪ ಹಾಕ್ಕೊಂಡೆ. ಮತ್ತು ಗರಂ ಮಸಾಲ ಏನು ಹಾಕ್ಕೊಳ್ಳಿಲ್ಲ ನಾನು. ಬಡೆ ಸೊಪ್ಪು ಸ್ವಲ್ಪ ಮಿಕ್ಸಿ ರುಬ್ಕೊಳ್ಳುವಾಗನೇ ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಚೆನ್ನಾಗಿರ್ತದೆ ಬಡೆ ಸೊಪ್ಪು ಫ್ಲೇವರ್. ಇದನ್ನು ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷಗಳ ಕಾಲ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು, ಚೆನ್ನಾಗಿ ಬೇಯಬೇಕು. ಚಿಕನ್ ಬೇಯಬೇಕಲ್ಲ, ಚಿಕನ್ ಒಟ್ಟಿಗೆ ಹಾಕಿರೋದು ಬೆಂದಿಲ್ಲ. ಈ ಮಸಾಲ ಎಲ್ಲ ಒಟ್ಟಿಗೆ ಎಳ್ಕೊಂಡು ಒಟ್ಟಿಗೆ ಬೆಂದರೆ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 10 ನಿಮಿಷಗಳ ಕಾಲ ಬೇಯಿಸಬೇಕು. ಮಧ್ಯದಲ್ಲಿ ನೋಡ್ತಾ ಇರಬೇಕು. ಮಧ್ಯದಲ್ಲಿ ಸ್ವಲ್ಪ ಸೌಟ್ ಹಾಕಬೇಕು, ಇಲ್ಲದಿದ್ದರೆ ಸೀದು ಹೋಗುವ ಚಾನ್ಸ್ ಇರ್ತದಲ್ಲ, ಅದಕ್ಕಾಗಿ ಮಧ್ಯದಲ್ಲಿ ಸ್ವಲ್ಪ ತಿರುಗಿಸಿ ಮುಚ್ಚಿ ಇಡಬೇಕು. ಚೆನ್ನಾಗಿರ್ತದೆ, ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಈ ಥರ ಚಿಕನ್ ಉಂಟಲ್ಲ, ನಿಮಗೆ ಚಪಾತಿಗೆ ಎಲ್ಲ ಚೆನ್ನಾಗಿರ್ತದೆ. ರುಮಾಲ್ ರೋಟಿ ಎಲ್ಲ ಇದ್ರೆ ಉಂಟಲ್ಲ, ಅನ್ನಕ್ಕೆ ಕೂಡ ಸೈಡ್ ಡಿಶ್ ಆಗಿ ಚೆನ್ನಾಗಿರ್ತದೆ. ನೋಡಿ, ಮತ್ತೆ ಮುಚ್ಚಿಡ್ತಾ ಇದ್ದೇನೆ. ಚೆನ್ನಾಗಿ ಬೇಯಬೇಕು. ಚಿಕನಲ್ಲೇ ನೀರು ಬಿಡ್ತದೆ ಇನ್ನು. ನೋಡಿ, ಚಿಕನ್ ಚೆನ್ನಾಗಿ ಬೆಂದಾಗುವಾಗ ಉಂಟಲ್ಲ, ಅದರ ನೀರು ಬಿಡ್ತದೆ ನೋಡಿ. ನೀರು ಬಿಡ್ತಾ ಬರ್ತಾ ಉಂಟು ನೋಡಿ.
ತುಂಬ ಸೂಪರಾಗಿರ್ತದೆ. ನೀವು ಒಮ್ಮೆ ಮಾಡಿದರೆ ಉಂಟಲ್ಲ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನೀವು ಮಾಡಿ. ಹುಳಿ ಕಮ್ಮಿ ಉಂಟು ಅಂತ ಅನಿಸಿದರೆ ಟೊಮೆಟೊ ಸಾಕಾಗ್ತದೆ. ಕಮ್ಮಿ ಇದ್ದರೆ ಒಂದು ಲಿಂಬೆ ಬೇಕಿದ್ದರೆ ಟೇಸ್ಟಿಗೆ ಕೊನೆಯಲ್ಲಿ ಹಾಕ್ಬೋದು. ಲಿಂಬೆ ಒಂದು ಅರ್ಧ ಲಿಂಬೆ ಕೂಡ ಹಿಂಡ್ಕೊಳ್ಬೋದು. ಆದರೆ ಕರೆಕ್ಟಾಗಿ ಬರ್ತದೆ, ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಚಿಕನ್ ಚೆನ್ನಾಗಿ ಬೇಯುವ ತನಕ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ನೀವು ಫಾಸ್ಟ್ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ನೋಡಿ ಅದರ ಮೇಲೆ ಎಲ್ಲ ತುಪ್ಪ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ. ಈಗ ಕೊನೆಯಲ್ಲಿ ಮತ್ತೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡೆ. ಮೊದಲಿಗೆ ನಾನು ಒಗ್ಗರಣೆಗೆ ಕೂಡ ಹಾಕ್ಕೊಂಡಿದ್ದೇನೆ ನೀರುಳ್ಳಿ ಫ್ರೈ ಮಾಡುವಾಗ. ಈಗ ಕೊನೆಯಲ್ಲಿ ಕೂಡ ಸ್ವಲ್ಪ ಹಾಕ್ಕೊಂಡೆ. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಈ ಮೆಂತೆ ಕಸೂರಿ ಮೇಥಿ ಉಂಟಲ್ಲ, ಡ್ರೈ ಮೆಂತೆ ಬರ್ತದಲ್ಲ, ಅದು ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಸೂಪರಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಹೀಗೆ ಉಂಟಲ್ಲ ಹಸಿ ಮೆಂತ್ಯ ಸೊಪ್ಪು ಕೂಡ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ.